ನಾಗಾವಿ ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ಮುತ್ತಗ ಗ್ರಾಮದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನಗೊಳಿಸಿದವರನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ಜರುಗಿಸದಿದ್ದರೆ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಕೋಲಿ ಸಮಾಜದ ಯುವ ಗೌರವ ಅಧ್ಯಕ್ಷ ಗುಂಡು ಐನಾಪುರ್ ಒತ್ತಾಯಿಸಿದ್ದಾರೆ. ಇವಾಗ ಮೊನ್ನೆ ನಮ್ಮ ಗುಲ್ಬರ್ಗದಲ್ಲಿ ನಿರ್ಮಾಣ ಆದಂತ ನಮ್ಮ ಹಾಲು ಮತಗಾದ ನಮ್ಮ ಸಹೋದರ ಸಮಾಜದ ಮೂರ್ತಿನೂ ಕಿಡಿಗೇಡಿಗಳು ಅದಕ್ಕೂ ಮಾಡಿದ್ರು. ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೂ ಅಲ್ಲೂ ಭಗ್ನಗೊಳಿಸಿದ್ರು. ಇಂಥವ್ರನ್ನ ಇದೇ ತರ ಬಿಟ್ರೆ ಸಮಾಜದಲ್ಲಿ ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡ್ತಾರೆ ಅವಿವೇಕಿಗಳು. ಆ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು. ಜೊತೆಯಲ್ಲಿ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಸಂವಿಧಾನ ಕೊಟ್ಟಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಅವಮಾನ ಮಾಡಿರ್ತಕ್ಕಂಥವ್ರು ಅವರು. ಅಂತ ನೀಚರು ಸಮಾಜದಲ್ಲಿ ಇರ್ಲಕ್ಕ ಲಾಯಕ್ಕಿಲ್ಲ. ಅಂತವ್ರನ್ನ ಕೂಡಲೇ ಬಂಧಿಸಿ ಗಡೀಪಾರು ಮಾಡಬೇಕು. ತಕ್ಕ ಶಾಸ್ತಿ ಮತ್ತೆ ತಕ್ಕ ಶಿಕ್ಷೆ ಆಗಬೇಕು. ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳೆಲ್ಲರೂ ಸಸ್ಪೆಂಡ್ ಆಗ್ಬೇಕು. ಒಂದ್ ವೇಳೆ ಆಗದೆ ಇಲ್ಲ ಅಂತಂದ್ರೆ ಇವತ್ತಿನ ಇಷ್ಟೇ ಜನ ಸೇರಿದೀವಿ. ನಮ್ಮ ಶಕ್ತಿ ನೀವು ನೋಡ್ಬೇಕಿತ್ತಪ್ಪ ಅಂತಂದ್ರೆ ಮತ್ತೆ ಬರ್ತಕ್ಕಂಥ ದಿನದಲ್ಲಿ ಕೆಲಸ ಆಗ್ಲಿಲ್ಲಪ್ಪ ಅಂತಂದ್ರೆ ಉಗ್ರವಾದ ಹೋರಾಟ ನೀವು ಎದುರುಗಡಿಸಬೇಕಾಗ್ತದೆ. ನಮ್ಮ ಪೊಲೀಸ್ ಸಮಾಜ ವತಿಯಿಂದ ಇದು ಎಚ್ಚರಿಕೆ ಗಂಟೆ ಅಂತ ಹೇಳ್ತಾ ಇದ್ದೀವಿ. ಕೂಡಲೇ ಬಂಧಿಸಬೇಕು. ಆ ಬಂಧಿಸೋರ್ಗು ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಹೇಳ್ತಾ ನನ್ನ ಎರಡು ಮಾತಿಗಳನ್ನು ಕೊಡ್ತೀನಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ವಿಠ್ಠಲ್ ಹೆರೂರವರಿಗೆ